ನಮಸ್ಕಾರ ಎಲ್ಲರಿಗೂ. ನಿಮ್ಮ ವಿದ್ಯಾ ಅವಿನಾಶ್ ವ್ಲಾಗ್ ಚಾನೆಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನವರಾತ್ರಿ ಭೋಗ. ಯಾವ ದಿನ ದೇವಿಗೆ ಯಾವ ನೈವೇದ್ಯ ಅರ್ಪಿಸಬೇಕು, ಇದರ ಪ್ರಯೋಜನ ಏನು ಎಂದು ತಿಳಿಯೋಣ. ನವರಾತ್ರಿಯ 9 ದಿನಗಳಲ್ಲಿ ದುರ್ಗಾದೇವಿಯ 9 ರೂಪಗಳನ್ನು ವಿವಿಧ ರೀತಿಯಲ್ಲಿ ಪೂಜಿಸಲಾಗುತ್ತದೆ. ಅದೇ ರೀತಿ ಭೋಗ ಅಥವಾ ಪ್ರಸಾದ ಕೂಡ ವಿಭಿನ್ನವಾಗಿರುತ್ತದೆ. ನವರಾತ್ರಿಯ 9 ದಿನ ದುರ್ಗಾದೇವಿಗೆ ಯಾವ ಭೋಗವನ್ನು ಅರ್ಪಿಸಬೇಕು, ಹಾಗೆ ಇದರ ಪ್ರಯೋಜನ ಏನು ಎಂದು ತಿಳಿಯೋಣ. ನವರಾತ್ರಿಯ 9 ದಿನಗಳಲ್ಲಿ ಭಗವತಿಯ 9 ವಿವಿಧ ರೂಪಗಳನ್ನು ಪೂಜಿಸಲಾಗುತ್ತದೆ. ನವರಾತ್ರಿಯಲ್ಲಿ ಭಕ್ತರು ದುರ್ಗಾದೇವಿಯ ಪೂಜೆಯನ್ನು ಮಾಡುತ್ತಾರೆ ಮತ್ತು ಉಪವಾಸ ವ್ರತವನ್ನು ಆಚರಿಸುತ್ತಾರೆ. ನವರಾತ್ರಿಯಲ್ಲಿ ನೀವು ದುರ್ಗಾ ತಾಯಿಗೆ ಪ್ರಾಮಾಣಿಕ ಹೃದಯದಿಂದ ಯಾವ ಭೋಗವನ್ನು ಅರ್ಪಿಸಿದರೂ ತಾಯಿ ಅದನ್ನು ಸ್ವೀಕರಿಸುತ್ತಾಳೆ. ಆದರೆ ನವರಾತ್ರಿಯ 9 ದಿನಗಳಲ್ಲಿ ದುರ್ಗಾದೇವಿಯ 9 ರೂಪಗಳನ್ನು ವಿವಿಧ ರೀತಿಯಲ್ಲಿ ಪೂಜಿಸಲಾಗುತ್ತದೆ. ಅದೇ ರೀತಿ ಭೋಗ ಅಥವಾ ಪ್ರಸಾದ ಕೂಡ ವಿಭಿನ್ನವಾಗಿರುತ್ತದೆ. ನವರಾತ್ರಿಯ 9 ದಿನ ದುರ್ಗಾದೇವಿಯ ಭೋಗ ಮತ್ತು ಏಕೆ ಅರ್ಪಿಸಬೇಕು ಎಂದು ತಿಳಿಯೋಣ. ಶೈಲಪುತ್ರಿಯ ಭೋಗ. ದುರ್ಗಾದೇವಿಯ ಮೊದಲ ರೂಪವಾದ ಶೈಲಪುತ್ರಿಯನ್ನು ನವರಾತ್ರಿಯ ಮೊದಲ ದಿನದಂದು ಪೂಜಿಸಲಾಗುತ್ತದೆ. ಪರ್ವತರಾಜ ಹಿಮಾಲಯದ ಮಗಳಾದ ಶೈಲಪುತ್ರಿಗೆ ಹಸುವಿನ ತುಪ್ಪವನ್ನು ಅರ್ಪಿಸಬೇಕು. ಇದನ್ನು ಮಾಡುವುದರಿಂದ ಎಲ್ಲ ರೋಗಗಳು ದೂರವಾಗುತ್ತವೆ ಹಾಗೂ ಉತ್ತಮ ಆರೋಗ್ಯದ ಆಶೀರ್ವಾದವನ್ನು ತಾಯಿಯಿಂದ ಪಡೆಯಲಾಗುತ್ತದೆ. ಇದರಿಂದಾಗಿ ದೇಹವು ಆರೋಗ್ಯಕರವಾಗಿ ಉಳಿಯುತ್ತದೆ. ಬ್ರಹ್ಮಚಾರಿಣಿಯ ಭೋಗ. ಭಗವತಿ ದೇವಿಯ 2ನೇ ರೂಪವಾದ ತಾಯಿ ಬ್ರಹ್ಮಚಾರಿಣಿಯನ್ನು ನವರಾತ್ರಿ 2ನೇ ದಿನದಂದು ಪೂಜಿಸಲಾಗುತ್ತದೆ. ಬ್ರಹ್ಮಚಾರಿಣಿ ದೇವಿಯು ಈ ಪ್ರಪಂಚದ ಚರ ಮತ್ತು ಸ್ಥಿರ ಅಂಶಗಳನ್ನು ಬಲ್ಲವಳಾಗಿದ್ದಾಳೆ. ಈ ದಿನ ತಾಯಿಗೆ ಸಕ್ಕರೆ ನೀಡುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ. ಈ ಭೋಗವನ್ನು ನೀಡುವುದರಿಂದ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಉಳಿಯುತ್ತದೆ ಮತ್ತು ಅವಿವಾಹಿತರು ಉತ್ತಮ ವಧುವರರನ್ನು ಪಡೆಯುತ್ತಾರೆ. ಚಂದ್ರಗಂಟಳ ಭೋಗ. ನವರಾತ್ರಿಯ 3ನೇ ದಿನ ಭಗವತಿ ದೇವಿಯು 3ನೇ ರೂಪವಾದ ಚಂದ್ರಗಂಟಳನ್ನು ಪೂಜಿಸಲಾಗುತ್ತದೆ. ಅವಳ ತಲೆಯ ಮೇಲೆ ಗಡಿಯಾರದ ಆಕಾರದ ಅರ್ಧ ಚಂದ್ರಾಕಾರವಿದೆ. ಈ ದಿನ ತಾಯಿಗೆ ಹಾಲು ಅಥವಾ ಹಾಲಿನಿಂದ ತಯಾರಿಸಿದ ವಸ್ತುಗಳನ್ನು ನೀಡಬೇಕು. ಅಲ್ಲದೆ ಅದನ್ನು ಅರ್ಪಿಸಿದ ನಂತರ ಅದನ್ನು ದಾನವಾಗಿ ನೀಡಿ. ಇದನ್ನು ಮಾಡುವುದರಿಂದ ಮಾನಸಿಕ ನೆಮ್ಮದಿ ಹಾಗೂ ಪರಮ ಸುಖ ಪ್ರಾಪ್ತಿಯಾಗುತ್ತದೆ. ಕೂಷ್ಮಾಂಡ ದೇವಿ ಭೋಗ. ದುರ್ಗಾದೇವಿಯ 4ನೇ ರೂಪವಾದ ಕೂಷ್ಮಾಂಡ ದೇವಿಯನ್ನು ನವರಾತ್ರಿಯ 4ನೇ ದಿನದಂದು ಪೂಜಿಸಲಾಗುತ್ತದೆ. ಈ ದಿನ ತಾಯಿಗೆ ಮಾಲ್ಪುವಾವನ್ನು ನೈವೇದ್ಯವನ್ನಾಗಿ ಅರ್ಪಿಸಬೇಕು. ಅಲ್ಲದೆ ಈ ಭೋಗವನ್ನು ದೇವಸ್ಥಾನಕ್ಕೆ ಅಥವಾ ಬಡ ಮತ್ತು ನಿರ್ಗತಿಕ ಜನರಿಗೆ ದಾನ ಮಾಡಬೇಕು. ಇದನ್ನು ಮಾಡುವುದರಿಂದ ತಾಯಿ ಬುದ್ಧಿಯನ್ನು ಆಶೀರ್ವದಿಸುತ್ತಾಳೆ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತಾಳೆ. ಸ್ಕಂದ ಮಾತೆಯ ಭೋಗ. ನವರಾತ್ರಿಯ 5ನೇ ದಿನ ಭಗವತಿಯ ದೇವಿಯ 5ನೇ ರೂಪವಾದ ಸ್ಕಂದ ಮಾತೆಯನ್ನು ವಿಧಿವಿಧಾನಗಳ ಪ್ರಕಾರ ಪೂಜಿಸಲಾಗುತ್ತದೆ. ಅವಳು ಬ್ರಹ್ಮ ಸ್ವರೂಪಿ ಸನತ ಕುಮಾರನ ತಾಯಿಯಾಗಿದ್ದರಿಂದ ಅವಳನ್ನು ಸ್ಕಂದ ಮಾತೆ ಎಂದು ಕರೆಯಲಾಗುತ್ತದೆ. ನವರಾತ್ರಿಯ 5ನೇ ದಿನದಂದು ಬಾಳೆ ನೈವೇದ್ಯವನ್ನು ಅರ್ಪಿಸುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಇದನ್ನು ಮಾಡುವುದರಿಂದ ವೃತ್ತಿ ಜೀವನದಲ್ಲಿ ಬೆಳವಣಿಗೆಯಾಗುತ್ತದೆ ಮತ್ತು ಕುಟುಂಬದ ಸದಸ್ಯರು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಪ್ರಗತಿ ಹೊಂದುತ್ತಾರೆ. ಕಾತ್ಯಾಯಿನಿ ದೇವಿಯನ್ನು ನವರಾತ್ರಿಯ 6ನೇ ದಿನದಂದು ಪೂಜಿಸಲಾಗುತ್ತದೆ. ಭಗವತಿ ದೇವಿಯ 6ನೇ ರೂಪ ಈಕೆಯಾಗಿದ್ದಾಳೆ. ಮಹರ್ಷಿ ಕಾತ್ಯಾಯನನಿಗೆ ಮಗಳಾಗಿ ಜನಿಸಿದ ಕಾರಣ ಆಕೆಗೆ ಕಾತ್ಯಾಯಿನಿ ಎಂದು ಹೆಸರಿಡಲಾಯಿತು. 6ನೆಯ ದಿನ ಈಕೆಗೆ ಜೇನುತುಪ್ಪವನ್ನು ನೈವೇದ್ಯವಾಗಿ ನೀಡುವುದು ತುಂಬಾ ಫಲಪ್ರದವಾಗಿರುತ್ತದೆ. ಹೀಗೆ ಮಾಡುವುದರಿಂದ ಸೌಂದರ್ಯ ಪ್ರಾಪ್ತಿಯಾಗುತ್ತದೆ ಮತ್ತು ತಾಯಿ ಭಗವತಿ ಕೂಡ ಸಂತಸಳಾಗುತ್ತಾಳೆ. ಕಾಳರಾತ್ರಿಯ ಭೋಗ. ನವರಾತ್ರಿ 7ನೇ ದಿನದಂದು ದುರ್ಗಾದೇವಿಯ 7ನೇ ರೂಪವಾದ ಕಾಳರಾತ್ರಿಯನ್ನು ಪೂಜಿಸುವ ನಿಯಮವಿದೆ. ಕಾಳರಾತ್ರಿಯು ಅರ್ಧನಾರೀಶ್ವರನ ಶಿವನ ತಾಂಡವ ಭಂಗಿಯಲ್ಲಿ ಕಾಣಿಸಿಕೊಂಡಿದ್ದಾಳೆ. ಈ ದಿನ ತಾಯಿಗೆ ಬೆಲ್ಲದ ನೈವೇದ್ಯವನ್ನು ಅರ್ಪಿಸಿ ಮತ್ತು ಅದನ್ನು ಎಲ್ಲರಿಗೂ ಪ್ರಸಾದ ರೂಪದಲ್ಲಿ ವಿತರಿಸಿ. ಹೀಗೆ ಮಾಡುವುದರಿಂದ ಒಬ್ಬನು ಶತ್ರುಗಳಿಂದ ಸ್ವಾತಂತ್ರ್ಯವನ್ನು ಪಡೆಯುತ್ತಾನೆ ಮತ್ತು ಎಲ್ಲಾ ತೊಂದರೆಗಳಲ್ಲೂ ತಾಯಿ ರಕ್ಷಣೆಯನ್ನು ನೀಡುತ್ತಾಳೆ. ಮಹಾಗೌರಿಯ ಭೋಗ. ದುರ್ಗಾದೇವಿ 8ನೇ ರೂಪವಾದ ಮಹಾಗೌರಿಯನ್ನು ನವರಾತ್ರಿ 8ನೇ ದಿನದಂದು ಪೂಜಿಸಲಾಗುತ್ತದೆ. ಈಕೆ ತನ್ನ ತಪಸ್ಸಿನಿಂದ ಗೌರವರ್ಣವನ್ನು ಪಡೆದಳು. ನವರಾತ್ರಿ 8ನೇ ದಿನದಂದು ಮಹಾಗೌರಿಗೆ ತೆಂಗಿನಕಾಯಿ ಅರ್ಪಿಸಬೇಕು. ಹಾಗೆಯೇ ತೆಂಗಿನಕಾಯಿ ದಾನವನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಇದನ್ನು ಮಾಡುವುದರಿಂದ ತಾಯಿ ಮನುಷ್ಯನ ಎಲ್ಲ ಆಸೆಗಳನ್ನು ಪೂರೈಸುತ್ತಾಳೆ.
ಸಿದ್ಧಿದಾತ್ರಿಯ ಭೋಗ. ನವರಾತ್ರಿಯ ಕೊನೆಯ ದಿನ ಅಂದರೆ 9ನೇ ದಿನ ದುರ್ಗಾದೇವಿಯ 9ನೇ ರೂಪವಾದ ಸಿದ್ಧಿದಾತ್ರಿ ದೇವಿಯನ್ನು ಸರಿಯಾಗಿ ಪೂಜಿಸಬೇಕು. ಈ ದಿನ ತಾಯಿಗೆ ಕಡಲೆಬೇಳೆಯನ್ನು ಅಥವಾ ಕಡಲೆಬೇಳೆಯಿಂದ ತಯಾರಿಸಿದ ನೈವೇದ್ಯವನ್ನು ನೀಡಬೇಕು. ಹಾಗೆಯೇ ಕನ್ಯೆ ಪೂಜೆಯನ್ನು ಮಾಡಬೇಕು. ಇದನ್ನು ಮಾಡುವುದರಿಂದ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಉಳಿಯುತ್ತದೆ. ಸಮೃದ್ಧಿಯು ತಾಯಿಯ ಆಶೀರ್ವಾದದೊಂದಿಗೆ ಬರುತ್ತದೆ.